ಅಣ್ಣನ ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ತಮ್ಮನಿಂದ ಯುವತಿ ಕೊಲೆ. ಅಣ್ಣನ ತಪ್ಪಿಗೆ ಅಮಾಯಕ ವಿದ್ಯಾರ್ಥಿನಿ ಬಲಿ ಪಡೆದಂತಹ ತಮ್ಮ ಮತ್ತೊಂದು ಲವ್ ಮರ್ಡರ್ ಕೇಸ್ಗೆ ಬೆಚ್ಚಿಬಿತ್ತು ಬೆಂಗಳೂರು ಅಂತ ಹೇಳಿ ಅಮೃತನ ಹಿಂದೆ ಬಿದ್ದಿದ್ದಂತಹ ಧನುಷ್ ಓಂ ಶಕ್ತಿ ಮಾಲೆ ಹಾಕುವ ವೇಳೆ ಪರಿಚಯವಾಗಿದ್ದಂತಹ ಅಮೃತ ಪರಿಚಯ ಪ್ರೀತಿಯಾಗಿ ತಿರುಗ್ತಾ ಇತ್ತಂತೆ. ಓಡಾಡ್ಕೊಂಡಿದ್ರು ಧನುಷ್ ಮತ್ತು ಅಮೃತ. ಆದ್ರೆ ಅಮೃತಾಳಿಂದ ಮೊದಲ ಮದುವೆ ಮಗು ವಿಚಾರ ಮುಚ್ಚಿಟ್ಟಿದ್ದಂತಹ ವಿಚಾರ ಗೊತ್ತಾದ ಮೇಲೆ ಧನುಷ್ಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಅಮೃತ ಹೇಳಿದ್ರು. ಇದರಿಂದಾಗಿ ಸಿಟ್ಟಿಗೆದ್ದಂತಹ ಧನುಷ್ ಸೂರ್ಯನಿಂದ ಮನೆ ಬಳಿ ಗಲಾಟೆ. ಅಮೃತ ಬೆನ್ನು ಮತ್ತು ಎದೆಗೆ ಚೂರಿಯನ್ನ ಇರಿದು ಅಟ್ಟಹಾಸ ಬರೆದಂತಹ ಸೂರ್ಯ ಅಣ್ಣನಿಗೆ ಕೈ ಕೊಟ್ಲಲ್ಲ ಅಂತ ಹೇಳಿ ಆಕೆಯನ್ನ ಈ ರೀತಿ ಮಾಡಿದ್ದ. ಅಣ್ಣನಿಗೆ ಕೈ ಕೊಟ್ಟವಳನ್ನ ಬಿಡಲ್ಲ ಅಂತ ಕಿರ್ಚಾಡ್ತಿದ್ದಂತಹ ಸೂರ್ಯ ಹಾಗೂ ಧನುಷ್ರನ್ನ ಬಂಧಿಸಿರುವಂತಹ ಜೆಬಿ ನಗರದ ಪೊಲೀಸರು. ಏನ್ ದೊಡ್ಡ ಇವರು ಸಿನಿಮಾಗಳಲ್ಲಿ ತೋರಿಸೋ ತರ ಅಣ್ಣ ತಮ್ಮದಿರು ಅಣ್ಣನ ಪ್ರೀತಿಯನ್ನು ನಿರಾಕರಿಸಿದ್ಲು ಅಂತೇಳಿ ಅವ್ನು ಚಾಕು ಇಟ್ಕೊಂಡು ಅವಳು ಬಿಡಲ್ಲ ಅಂತ ಕುಣದಂತೆ. ಎರಡು ಬಿಟ್ರೆ ಪೊಲೀಸರು ಬಿಡಬಾರ್ದು ಜಾಗದಲ್ಲಿ ಆಗ ಬಂದು ಮನೇಲಿ ಕೂತ್ಕೊಳ್ತಾರೆ. ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ಹೆಣ್ಮಕ್ಳು ಅಂತಂದ್ರೆ? ಏನ್ರಿ ಅನ್ಕೊಂಡಿದ್ದೀರಾ ಹೆಣ್ಮಕ್ಳು ಅಂತಂದ್ರೆ? ಕೈಲಾಡ್ಸ ಗೊಂಬೆ ಅನ್ಕೊಂಡಿದ್ದೀರಾ? ನಿನ್ನ ಹತ್ರ ಯಾರು ಹೇಳಿದ್ದು ಮುಚ್ಚಿಡು ಅಂತ ಹೇಳಿ? ಅಣ್ಣನಿಗೆ ಕೇಳ್ತಾ ಇದ್ದೀನಿ, ಯಾರು ಹೇಳಿದ್ದು ಧನುಷ್ಗೆ ಮುಚ್ಚಿಡು, ನನಗೆ ಮದುವೆ ಆಗಿದೆ ಮಕ್ಕಳಿದೆ ಮುಚ್ಚಿಡು ಅಂತ? ಕೆಲವೊಂದಿಷ್ಟು ಹೆಣ್ಣು ಮಕ್ಕಳಿಗೆ ಎರಡನೇ ಮದುವೆ ಆದವ್ರು ಇಷ್ಟ ಆಗಲ್ಲ ಅಂತ ಹೇಳೋ ಸ್ವಾತಂತ್ರ್ಯ ಇಲ್ವಾ ಅವಳಿಗೆ? ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ಪ್ರೀತಿ ಮಾಡೋ ಹುಡುಗಿರು ಅಂತಂದ್ರೆ? ನಿಮ್ಮ ಅಪ್ಪನ್ ಸೊತ್ತು ಅನ್ಕೊಂಡಿದ್ದೀರಾ ಹುಡುಗಿರು ಅಂದ್ರೆ? ಚಾಕು ಹಾಕ್ತಾನಂತೆ, ಚಾಕು ಹೆತ್ತು ಹೊತ್ತು ಬೆಳೆಸ್ತಾವ್ ನೀನಾ ಸೂರ್ಯ? ಇಲ್ಲ ಅಲ್ವಾ? ಅವ್ರ ಅಪ್ಪ ಅಮ್ಮಂಗೆ ಗೊತ್ತು ನೋವೇನು ಅಂತ ಹೇಳಿ. ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಕೆಲಸ ಮಾಡ್ತಿರೋ ಸಗಣಿ ಇಟ್ಕೊಂಡು ಈ ತರ ಕೆಲಸ ಮಾಡ್ತಿರೋ? ಹೆಣ್ಣು ಮಕ್ಳಿಗೆ ಮರ್ಯಾದೆ ಕೊಡಬೇಕು ಅನ್ನೋದು ಗೊತ್ತಿಲ್ಲ ನಿಮ್ಗೆ? ಚಾಕು ಚುಚ್ಚಿಬಿಟ್ಟು ಹೋಗಕ್ಕೆ ನಿಮ್ಮನೆ ಮಗಳ ಅವಳು ಚಾಕು ಚುಚ್ತೀರಂತೆ. ನಮ್ಗೆ ಮದುವೆ ಆಗಿದೆ, ಒಂದು ಮಗು ಇದೆ, ಆದ್ರೂ ನಿನಗೆ ಪ್ರೀತಿ ಪ್ರೇಮ ಮತ್ತೊಂದು ಮಗದೊಂದು ಹುಣ್ಸಾಡ್ಬೇಕು ನಿನಗೆ. ಅವಳು ಇಲ್ಲ ಆಗಲ್ಲ, ನಿನಗೆ ಮದುವೆ ಆಗಿದೆ, ನಂಗೆ ಸ್ವಾತಂತ್ರ್ಯ ಇದೆ, ನಾನು ಮಾತಾಡ್ತೀನಿ, ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ನನಗೆ ನೀನು ಇಷ್ಟ ಇಲ್ಲ ಅಂತ ಚುಚ್ಚಿಬಿಟ್ಟು ಹೋಗ್ತಾನಂತೆ. ಅವನು ಯಾರು ತಮ್ಮನೋ ಗೊತ್ತಿಲ್ಲಪ್ಪ. ನನ್ನ ಅಣ್ಣನ್ ಬಿಡಲ್ಲ, ಅಣ್ಣನ್ ಪ್ರೀತಿ ಮಾಡಿದವಳು ಹೋದ್ಲು, ನಾನು ಅವಳಿಂದ ಬಿಡಲ್ಲ. ಏನ್ ಸಿನಿಮಾ ಅನ್ಕೊಂಡ್ಯಾ ಇದನ್ನ? ಬಿಡಲ್ಲ ಅನ್ಕೊಂಡು ಕೂತ್ಕೊಳ್ಳಕ್ಕೆ ಪೊಲೀಸರು ಇಂಥ ಇವರಿಗೆ ಮನುಷ್ಯರಿಗೆ ಮಾಡಬಾರ್ದು ಕಡೆ ಹೊಡಿಬಾರ್ದು ಕಡೆ ಹೊಡೆದ್ರೆ ಸರಿಯಾಗಿ ಬುದ್ಧಿ ಕಲಿತಾರೆ. ಅಣ್ಣನೂ ನೆನಪಾಗಲ್ಲ, ತಮ್ಮನೂ ನೆನಪಾಗಲ್ಲ. ಹೊಟ್ಟೆ ಗರ್ಭದಲ್ಲಿ ಇರ್ತಾರಲ್ಲ ಆ ಮೆಮೊರಿ ನೆನಪಾಗುತ್ತೆ ಸರಿ ಹೊಡೆದ್ರೆ. ಅಮ್ಮನ ಗರ್ಭದಲ್ಲಿದ್ದಾಗ ಯಾವ ರೀತಿ ಇರ್ತಿದ್ವೋ ಆ ಮೆಮೊರಿ ನೆನಪಾಗಬೇಕು, ಆ ರೀತಿ ಹೊಡಿಬೇಕು. ಕಂಡೋರ್ ಮನೆ ಹೆಣ್ಣು ಮಕ್ಕಳು ಅಂದ್ರೆ ಚಾಕು ಚುಚ್ತೀರಾ ನೀವು? ನೋಡ್ರಿ ಗೊಂಬೆ ಹಂಗಿದ್ದಾಳವಳು. ತಪ್ಪೇನಿದೆ ಅವಳದು? ಮೊದಲು ಅವಳಿಗೆ ಗೊತ್ತಿರಲಿಲ್ಲ ಧನುಷ್ಗೆ ಮದುವೆ ಆಗಿತ್ತು, ಡಿವೋರ್ಸ್ ಆಗಿತ್ತು ಅಂತ ಮೊದಲು ಅವಳಿಗೆ ಗೊತ್ತಿರಲಿಲ್ಲ. ಅಷ್ಟು ನಿಯತ್ತಿಂದ ಪ್ರೀತಿ ಮಾಡೋನಾಗಿದ್ರೆ ಹೇಳಬೇಕಾಗಿತ್ತು, ನಾನು ಹಿಂಗಾಗಿದೆ ಡಿವೋರ್ಸ್ ಆಗಿದೆ ಅಂತ ಹೇಳಿ. ಅವಳು ಇಷ್ಟ ಇದ್ರೆ ಇರ್ತಿದ್ಲು, ಇಲ್ಲಾಂದ್ರೆ ಹೋಗ್ತಿದ್ಲು. ಮುಚ್ಚಿಡೋದೇನಿದೆ ಅಲ್ಲಿ? ಓಂ ಶಕ್ತಿ ಮಾಲೆ ಹಾಕಬೇಕಾದ್ರೆ ಗೊತ್ತಾಯ್ತಂತೆ. ವಿಚಾರ ಏನ್ ಗೊತ್ತಾ ಇಲ್ಲಿ? ಅಣ್ಣ ಧನುಷ್ ಈ ಒಂದು ಹುಡುಗಿ ಲವ್ ಮಾಡ್ತಾ ಇದ್ರು, ಆ ವಿಚಾರ ಗೊತ್ತಾಯ್ತು ಇವಳಿಗೆ. ಮಕ್ಕಳಿಗೆ ಇಕ್ಳಿದ್ದಾರೆ ಅಂತ ಹೇಳಿ ಇವಳು ಬೇಡಪ್ಪ ಬ್ರೇಕಪ್ ಅಂದ್ಕೊಂಡು ಹೋದ್. ತಮ್ಮ ಸೂರ್ಯ ಇದ್ದಾರಲ್ಲ ಅವ್ನಿಗೆ ಚುರ್ರಂದಿದೆ ಇಲ್ಲಿ, ಅಣ್ಣಂಗೆ ಹಂಗಾಗಿದೆ ಅಂತ ಹೇಳಿ ಹೋದ ಇಲ್ಲಿ ಚಾಕು ಇಟ್ಕೊಂಡು ದೊಡ್ಡ ರೌಡಿ ತರ ಚುಚ್ಚುಬಿಟ್ಟು ಬರೋಕ್ಕೆ. ಕಾಮನ್ ಸೆನ್ಸ್ ಇಟ್ಕೊಳ್ರಿ ರೇ. ಚುಚ್ಚೋದು ಬರೋದು ಕೊಲೆ ಮಾಡೋದು ಏನ್ ಅನ್ಕೊಂಡಿದ್ದೀರಾ?